ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ರಾಜರಾಜೇಶ್ವರಿ ಸಭಾಭವನದಲ್ಲಿ ಬಹುಮುಖ ಸಾಧಕ ಜಿಟಿ ಭಟ್ ಬೊಮ್ಮನಹಳ್ಳಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆಗೈದ ಬಹುಮುಖ ವ್ಯಕ್ತಿತ್ವದ ಜಿಟಿ ಭಟ್ ಬೊಮ್ಮನಹಳ್ಳಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಉದ್ಘಾಟಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ನಮ್ಮ ಸುತ್ತಲಿನ ಅನೇಕ ಮಹನೀಯರು ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಗಳ ಮೂಲಕ ಗ್ರಾಮೀಣ ಪ್ರದೇಶಗಳ ಹೆಸರನ್ನು ದೇಶಮಟ್ಟಕ್ಕೆ ವಿಸ್ತರಿಸಿದ್ದಾರೆ. ಅಂತಹ ಮಹನೀಯರ ಸಾಲಿನಲ್ಲಿ ಜಿಟಿ ಭಟ್ ಅವರು ಮುಂಚೂಣಿಯಲ್ಲಿದ್ದಾರೆ. ಓದುವ, ಕುಣಿಯುವ ಮತ್ತು ಕಾವ್ಯ, ಕಲೆ, ಲೇಖನ, ಪಾಠ ಹಾಗೂ ಸಂಘಟನೆಯ ಮೂಲಕ ಜಿಟಿ ಭಟ್ ಅವರು ಈ ಪ್ರದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದ ಅವರು, ಸ್ಥಳೀಯತೆ ಮತ್ತು ರಾಷ್ಟ್ರೀಯತೆಯ ಸುಮಧುರವಾದ ಸಂಪರ್ಕದಿಂದ ದೇಶ ಕಟ್ಟುವ ಕೆಲಸ ಆಗಬೇಕು ಎಂದು ಹೇಳಿದರು. ಸಣ್ಣ ಊರುಗಳು, ಕೆಲವು ಊರುಗಳು, ಎಲ್ಲ ಊರುಗಳಲ್ಲ. ಈಗ ಹಾಸನಗಿ, ಮಂಚಿಕೇರಿ, ಅದನ್ನು ಈಗಾಗಲೇ ನಾವು ಕೇಳಿದ್ದೇವೆ. ನವ್ಯ ನಾಟಕಗಳಾದರೂ ಇಲ್ಲಿ ಶಿವರಾಮ ಕಾರಂತರು ಬಂದು ಗೆಜ್ಜೆ ಕುಣಿದ್ರು. ಆಮೇಲೆ ಬಹಳ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಗೀತಗಾರರು ಈ ಕ್ಷೇತ್ರದಿಂದ ಬಂದಿದ್ದಾರೆ. ಜಿಟಿ ಭಟ್ರದ್ದು ತಮ್ಮ ಜೀವಮಾನ ಪರ್ಯಂತರ ಈ ಊರಿನ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ಬೆಳೀತಾ ಬಂದರು. ಒಂದು ಊರು ಎಲ್ಲ ಊರುಗಳಂತಲ್ಲದೆ ಯಾಕೆ ಬೆಳೀತದೆ? ಅದು ಬೆಳಿಬೇಕಾದ್ರೆ ಅದು ಬೆಳಿಲಿಕ್ಕೆ ಬೇಕಾದಂತ ಊರಿನ ಗುಣಗಳು ಯಾವುದು? ನಮ್ಮ ಸುಳ್ಯ ತಾಲೂಕಿನಲ್ಲಿ ನೀವು ಕೆಲವರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕವಿ ಜಯಂತ್ ಕಾಯ್ಕಿಣಿ, ರಂಗ ನಿರ್ದೇಶಕ ಚಿದಂಬರ್ ರಾವ್ ಜಂಬೆ, ಯಕ್ಷಗಾನ ಕಲಾವಿದ ಶಿವಾನಂದ ಹೆಗಡೆ ಕೆರೆಮನೆ, ಬೆಂಗಳೂರಿನ ಸಂಸ್ಕೃತ ವಿವಿ ಕುಲಪತಿ ಡಾ ಅಹಲ್ಯಾ ಶರ್ಮಾ, ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಮುಂತಾದವರು ಮಾತನಾಡಿದರು. ಚೈತನ್ಯ ಇದೇ ತರ ತನ್ನ ಮೌಲ್ಯಗಳನ್ನ ಹೊಸ ತಲೆಮಾರಿಗೆ ಹರಡಿಸ್ತಾ ಇರಲಿ. ಮತ್ತು ನೀವೆಲ್ಲ ಬಂದಿರೋದು ಬಹಳ ದೊಡ್ಡ ಸಾಂಸ್ಕೃತಿಕ ಸಂಗತಿ. ಒಬ್ಬ ಊರಿನ ಹಿರಿಯ ಶಿಕ್ಷಕನ ಒಂದು ಅಭಿನಂದನೆಗೆ ಊರಿನ ಎಷ್ಟು ಜನ ನಾಗರಿಕರು ಬರ್ತಾರೆ ಅಂತಂದ್ರೆ ಬಹುಶಃ ಇದು ಮಂಚಿಕೇರಿಯ ದೊಡ್ಡ ಗೆಲುವು ಅಂತ. ಇಲ್ಲಿವರೆಗೆ ಎಂತ ಹೋಗುವ ಪ್ರಸಾದ ಪಡ್ಕೊಂಡು ಕೇಳುತ್ತಿಲ್ಲ. ಪ್ರಸಾದ ಬಳಿಕ ಬೊಮ್ಮನಹಳ್ಳಿ ಅವರ ಕಿಂದರಿ ಜೋಗಿ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಲಾಯಿತು. ಅಭಿನಂದನೆಯನ್ನು ಸ್ವೀಕರಿಸಿದ ಜಿಟಿ ಭಟ್ ಬೊಮ್ಮನಹಳ್ಳಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹಾಸಣಗಿ ಸೊಸೈಟಿ ಅಧ್ಯಕ್ಷ ಆರ್ಎನ್ ಹೆಗಡೆ ಗೋರ್ಸ್ಗದ್ದೆ ಮಾತನಾಡಿದರು. ಸಭಾ ಕಾರ್ಯಕ್ರಮದ ನಂತರ ಖ್ಯಾತ ಕಲಾವಿದರಿಂದ ತಾಳಮದ್ದಳೆ ನಡೆಯಿತು. ಜಿಎನ್ ಭಟ್ ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.